ಅವ್ರದ್ದು ಒಂದಿದೆ ಫಾರಿನ್ ಪ್ಲೇಯರ್ಸ್ ವೆನ್ ದೇ ಪಾರ್ಟಿ ಹಾರ್ಡ್ ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟೀಸ್ ಆಗ್ಲಿ ಮ್ಯಾಚ್ ಆಗ್ಲಿ ಅವ್ರು ಅಷ್ಟೇ ಸೀರಿಯಸ್ ಇರ್ತಾರೆ. ಈಗ ಅವ್ನ್ ಗೇಲು ಇಡೀ ರಾತ್ರಿ ಪಾರ್ಟಿ ಮಾಡ್ತಿದ್ದ, ನೆಕ್ಸ್ಟ್ ಡೇ ಇಡೀ ದಿನ ಮಲಗ್ತಿದ್ದ, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ಗೆ ಫ್ರೆಶ್ ಆಗ್ಬೇಕು. ಅವ್ರದ್ದು ವಾಟ್ ಎವರ್ ಫನ್ ದೇ ಹ್ಯಾವ್ ಟು ಹ್ಯಾವ್ ಅದ್ ಮಾಡ್ತಿದ್ರು ಅವರು. ಬಟ್ ದೆನ್ ಡ್ಯೂರಿಂಗ್ ದ ಪ್ಲೇ ದೇ ವರ್ ವೆರಿ ಸೀರಿಯಸ್. ಸೊ ನೀವು ಹೇಳಿದ್ರಿ ಆಗ್ಲೇ ಮ್ಯಾಚ್ ಗೆದ್ದಾಗೆಲ್ಲ ವಿಜಯ್ ಮಲ್ಯ ಪಾರ್ಟಿ ಥ್ರೋ ಮಾಡ್ತಿದ್ರು, ಆಗ ಹೋದಾಗ ಎ ಬಿಡಿ ಹತ್ರ ಮಾತಾಡಿದೆ ಅಂತ. ಹೇಗಿರ್ತಿತ್ತು ಅಂದ್ರೆ ಪಾರ್ಟೀಸ್ ವಿತ್ RCB ಟೀಮ್? ಬಿಕಾಸ್ ನಾವು ನೋಡ್ದಂಗೆ ಕಿಂಗ್ ಫಿಶರ್ ಸ್ಪಾನ್ಸರ್ ಮಾಡ್ಬೇಕಾದ್ರೆ ಸುಮಾರು ವಿಡಿಯೋಸ್ ಅಥವಾ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದಾಗ RCB ಮಾತ್ರ ಆ ಲೆವೆಲ್ ಪಾರ್ಟಿ ಮಾಡಿ ಮಜಾ ಮಾಡ್ತಿದ್ ಕಾಣಿಸ್ತಿದ್ದು. ಬೇರೆ ಟೀಮ್ಸ್ ಎಲ್ಲ ಎಲ್ಲೋ ಅಷ್ಟು ಕಾಣಿಸ್ತಾನೆ ಇರ್ಲಿಲ್ಲ. ಸಿ ಹಿ ವಾಸ್ ಕಿಂಗ್ ಆಫ್ ಗುಡ್ ಟೈಮ್ಸ್. ಸೊ ಆಬ್ವಿಯಸ್ಲಿ ಪಾರ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ತು. ದ ಓನ್ಲಿ ಥಿಂಗ್ ವಾಸ್ ನಮ್ಗೆ ಅವಾಗ ಟೈಮ್ ಜಾಸ್ತಿ ಇರ್ತಾ ಇರ್ಲಿಲ್ಲ. ಬಿಕಾಸ್ ಇವತ್ ಮ್ಯಾಚ್ ಆಡಿದ್ವಿ, ರಾತ್ರಿ ಮುಗಿಯುತ್ತೆ, 11 ಗಂಟೆಗೆ ಮುಗಿಯುತ್ತೆ. ನೆಕ್ಸ್ಟ್ ಡೇ ವಿ ಹ್ಯಾವ್ ಟು ಟ್ರಾವೆಲ್ ಟು ಅನದರ್ ಇದು ಹೋಮ್ ಅಂಡ್ ಅವೇ ಹಾಕ. ಸೊ ಬೇರೆ ಸಿಟಿಗೆ ಟ್ರಾವೆಲ್ ಮಾಡಿ ನೆಕ್ಸ್ಟ್ ಡೇ ಫುಲ್ ರೆಸ್ಟ್ ಇರ್ತಿತ್ತು. ಅದ್ರ ನೆಕ್ಸ್ಟ್ ಡೇ ನಾವು ಪ್ರಾಕ್ಟೀಸ್ ಮಾಡಬೇಕು, ನೆಕ್ಸ್ಟ್ ಡೇ ಮ್ಯಾಚ್. ಸೊ ಓನ್ಲಿ 2 days ಬ್ರೇಕ್ ಇರ್ತಾ ಇತ್ತು ಮಧ್ಯದಲ್ಲಿ. ಈಗ ಹೆಂಗೆ 4 days ಒಂದೊಂದ್ಸರಿ ಸಿಗುತ್ತೆ, ಆ ತರ ಸಿಗ್ತಾ ಇರ್ಲಿಲ್ಲ. ದ ವಿಂಡೋ ವಾಸ್ ಟೂ ಶಾರ್ಟ್. ಸೊ ಅವಾಗ ಪಾರ್ಟೀಸ್ ಇರ್ತಾ ಇತ್ತು. ಬಟ್ ನಮ್ದು ಹೆಂಗೆ ಪ್ಲೇಯರ್ಸ್ಗೆ ಹೆಂಗೆ ಇರ್ತಾ ಇತ್ತು ಅಂದ್ರೆ ನಾವು ಹೋಗ್ತಾ ಇದ್ವಿ ಸುಮ್ನೆ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಒಂಥರ ಇದ್ರ ತರ ಏನೋ ಶಾಸ್ತ್ರ ಅಲ್ಲ, ನಮ್ಗೆ ತೋರ್ಸ್ಕೊಡ್ಬೇಕಲ್ಲ ನನ್ನ ಹತ್ರ ಪ್ಲೇಯರ್ಸ್ ಇದಾರೆ ಅಂತ. ಸೊ ವಿ ಹ್ಯಾಡ್ ಟು ಅಟೆಂಡ್. ನಮ್ಗೆ ಒಂಥರ ಹೋಗಿ ನಾವು ಸುಮ್ನೆ ಮುಖ ತೋರ್ಸ್ಕೊಂಡು ಎಲ್ಲಾರ್ಗು ಆಲ್ಮೋಸ್ಟ್ ಅವ್ರಂತ್ರು ಮೇಜರ್. ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಯಾರು ಕೇಳ್ತಾ ಇರ್ಲಿಲ್ಲ. ಮೇನ್ ಪ್ಲೇಯರ್ಸ್ ಅಂತೂ ಮೇಜರ್ ಹೋಗ್ಲೇಬೇಕು. ಹೋಗಿ ಅಟ್ಲೀಸ್ಟ್ ಮುಖ ತೋರಿಸಿ, ಯಾಕಂದ್ರೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿರೋರು, ಇವೆಂಟ್ ಆರ್ಗನೈಸರ್ಸ್ ಅವ್ರು ಇವರನ್ನ ಇರೋರು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ ಮೀಟ್ ಅಂಡ್ ಗ್ರೀಟ್ ತರ ಇರ್ತಾ ಇತ್ತು. ಅದೆಲ್ಲ ಮಾಡಿ ವಾಪಸ್. ಕೆಲವೊಬ್ರು ಪಾರ್ಟಿ ಮಾಡೋರು ಇದ್ರು, ಅವ್ರು ಫುಲ್ ನೈಟ್ ಇದ್ದು ಪಾರ್ಟಿ ಮಾಡೋರು, ಡೈರೆಕ್ಟ್ ಬಸ್ಸಿಗೂ ಬರೋರು ಇದ್ರು. ಅಂತವ್ರೆಲ್ಲ ಡೈರೆಕ್ಟ್ ಹಂಗೆ ಪಾರ್ಟಿಯಿಂದ ಅವ್ರು ಲಗೇಜ್ ಕಳ್ಸಿಬಿಡ್ತಾ ಇದ್ರು, ಅಲ್ಲಿ ಪಾರ್ಟಿಯಿಂದ ಡೈರೆಕ್ಟ್ ಬಸ್ಸಿಗೆ ಬಂದ್ಬಿಡ್ತಾ ಇದ್ರು. ಬಟ್ ನಮ್ಗೆಲ್ಲ ನಾವು ಸ್ವಲ್ಪ ಹೊತ್ತು ಹೋಗ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಅವಾಗ ಇನ್ನೊಂದಿತ್ತು ಅಂದ್ರೆ ಅನಿಲ್ ಕುಂಬ್ಳೆ ಸರ್ ಇದ್ರು. ಅವ್ರು ಅಷ್ಟೇ, ಅವ್ರು ಮೀಟ್ ಅಂಡ್ ಗ್ರೀಟ್ ಆಗಿದ ತಕ್ಷಣ ಹಿಂಗ್ ನೋಡೋರು ಒಂದ್ಸರಿ. ನಾವ್ ಅಷ್ಟ್ರಲ್ಲಿ ಟಕ 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 ಅಂತ ಜಾಗ ಖಾಲಿ ಮಾಡ್ಬೇಕು, ಅಲ್ಲೇನಾದ್ರು ಇದ್ರೆ ನೆಕ್ಸ್ಟ್ ಡೇ ಬೀಳೋದು ನಮ್ಗೆ. ಸೊ ನಮ್ಗೆಲ್ಲ ಜಾಸ್ತಿ ಇದಿರ್ತಾ ಇರ್ಲಿಲ್ಲ, ನಾವು ಬೇಗ ಬಂದ್ಬಿಡ್ತೀವಿ. ಬಟ್ ಮೇಜರ್ ಪ್ಲೇಯರ್ಸ್ಗೆ ಅವ್ರಿಗೆಲ್ಲ ಸ್ವಲ್ಪ ಈ ಸ್ಪಾನ್ಸರ್ಶಿಪ್ಸ್ ಅವೆಲ್ಲ ಇರ್ತಿತ್ತಲ್ಲ, ಸೊ ದೇ ಹ್ಯಾಡ್ ಟು ಬಿ ದೇರ್, ಹಂಗಾಗಿರ್ತಾ ಇತ್ತು. ಬಟ್ ದೇ ಯೂಸ್ ಟು ಹೋಸ್ಟ್ ರೆಗ್ಯುಲರ್ ಪಾರ್ಟೀಸ್ ಅಷ್ಟೇ. ಈ ತರದ ಪಾರ್ಟಿ ಸೆಷನ್ ಅಲ್ಲಿ ಯಾವ್ದಾದ್ರು ಮಜವಾದ ಇನ್ಸಿಡೆಂಟ್ ಆಗಿರೋದು ಜ್ಞಾಪಕ ಇದೆಯಾ? ಇಲ್ಲ, ಯಾಕಂದ್ರೆ ಅದನ್ನೇ ಹೇಳಿದ್ನಲ್ಲ, ನಾವ್ ಯಾವಾಗ್ಲೂ ವಿ ಹ್ಯಾಡ್ ಟು ಕಮ್ ಔಟ್ ಅರ್ಲಿ. ಅವ್ರದ್ದು ಮಜವಾದ ಸೆಷನ್ಸ್ ಆಗಿದೆ, ಬಟ್ ಫಸ್ಟ್ ಹ್ಯಾಂಡ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಬರೀ ಸ್ಟೋರೀಸ್ ಕೇಳಿರೋದು ಅದು. ಸೊ ಅದನ್ನ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ಅದು ಯಾರೋ ಬೇರೆಯವ್ರು ಹೇಳಿರೋದಲ್ಲ. ಅವ್ನ್ ಹಿಂಗ್ ಅಂದ ಅಂತ ಕೇಳಿರೋದಷ್ಟೇ. ಸೊ ಐ ಕೆನಾಟ್ ಕಮೆಂಟ್ ಆನ್ ದಟ್. ಬಟ್ ನಮ್ಗೆ ಯಾವ್ದು ಆತರ ಇದಾಗಿಲ್ಲ ಅಷ್ಟೇ. ಈ ಗೇಲೆಲ್ಲ ಫುಲ್ ಮಜಾ ಮಾಡ್ಕೊಂಡ್ರಂಗೆ ಕಾಣಿಸ್ತಿರಲ್ಲ, ಫುಲ್ ಒಂಥರ ಪಾರ್ಟಿ ಅನಿಮಲ್ ತರ ಫುಲ್ ಖುಷಿಯಾಗಿ ಇರೋರಲ್ಲ. ಅವ್ರನ್ನ ಡ್ರಿಲ್ ಎಲ್ಲ ಮಾಡಿಸ್ಬೇಕಾದ್ರೆ ಹೆಂಗಾಗೋದು ಅಂದ್ರೆ ನಿಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಇರ್ತಿತ್ತಾ? ಇಲ್ಲ, ಅವ್ರದ್ದು ಅವ್ರದ್ದು ಒಂದಿದೆ ಫಾರಿನ್ ಪ್ಲೇಯರ್ಸ್ ವೆನ್ ದೇ ಪಾರ್ಟಿ ಹಾರ್ಡ್ ಬಟ್ ವೆನ್ ಇಟ್ ಕಮ್ಸ್ ಟು ಈ ತರ ಪ್ರಾಕ್ಟೀಸ್ ಆಗ್ಲಿ ಮ್ಯಾಚ್ ಆಗ್ಲಿ ಅವ್ರು ಅಷ್ಟೇ ಸೀರಿಯಸ್ ಇರ್ತಾ ಇದ್ರು. ಸೊ ಇವತ್ ಮ್ಯಾಚ್ ಆಯ್ತು, ಈಗ ಅವ್ನ್ ಗೇಲು ಇಡೀ ರಾತ್ರಿ ಪಾರ್ಟಿ ಮಾಡ್ತಿದ್ದ, ನೆಕ್ಸ್ಟ್ ಡೇ ಇಡೀ ದಿನ ಮಲಗ್ತಿದ್ದ. ಯಾಕಂದ್ರೆ ಹೆಂಗಿರೋ ಟ್ರಾವೆಲ್ ಇರೋದು, ಫ್ಲೈಟ್ ಅಲ್ಲೂ ಮಲಗ್ತಿದ್ದ, ಹೋಟೆಲ್ಗೆ ಹೋಗಿ ಮಲಗ್ತಿದ್ದ, ಅವ್ನು ಕಾಣಿಸ್ಕೊಳ್ತಾನೆ ಇರ್ಲಿಲ್ಲ. ನೆಕ್ಸ್ಟ್ ಡೇ ಪ್ರಾಕ್ಟೀಸ್ಗೆ ಫ್ರೆಶ್ ಆಗಿ ಬರೋದು. ಸೊ ದೇ ಯೂಸ್ ಟು ಟೇಕ್ ಕೇರ್. ಅಂಡ್ ನಮ್ಗೆ ಫಿಸಿಯೋಸ್ ಆಗ್ಲಿ ಟ್ರೈನರ್ಸ್ ಆಗ್ಲಿ, ದೇ ಯೂಸ್ ಟು ಮೇಕ್ ಶೋರ್ ದಟ್ ವಿ ಆರ್ ವೆಲ್ ಹೈಡ್ರೇಟೆಡ್. ಏನೋ ಮಸಾಜ್ ಆಗ್ಲಿ ಅಥವಾ ಏನಾದ್ರು ನಮ್ಗೆ ಫಿಸಿಯೋಥೆರಪಿ ಬೇಕು, ಏನೇ ಆದ್ರೂ ಯೂಸ್ ಟು ಮೇಕ್ ಶೋರ್ ದಟ್ ವಿ ರಿಕವರ್ ವೆಲ್ ಅಂಡ್ ವಿ ಆರ್ ರೆಡಿ ಫಾರ್ ದ ಗೇಮ್. ಸೊ ಆ ರೀತಿ ಅವ್ರು ನೋಡ್ಕೊಳ್ತಾ ಇದ್ರು. ಇವ್ರುಗಳು ಅವ್ರದ್ದು ವಾಟ್ ಎವರ್ ಫನ್ ದೇ ಹ್ಯಾವ್ ಟು ಹ್ಯಾವ್ ಅದ್ ಮಾಡ್ತಿದ್ರು ಅವರು. ಬಟ್ ದೆನ್ ಡ್ಯೂರಿಂಗ್ ದ ಪ್ಲೇ ದೇ ವರ್ ವೆರಿ ಸೀರಿಯಸ್.